ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತ್ವರಿತ ಗತಿಯಲ್ಲಿ ಟ್ರಯಲ್ ನಡೆಸಬೇಕು ಅಂತ ನಟ ದರ್ಶನ್ ಮನವಿಯನ್ನ ಮಾಡಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನ A2 ನಟ ದರ್ಶನ್ ಗ್ಯಾಂಗ್ನಿಂದ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತ್ವರಿತ ಗತಿಯಲ್ಲಿ ಟ್ರಯಲ್ ನಡೆಸಬೇಕು ಅಂತ ನಟ ದರ್ಶನ್ ಮನವಿಯನ್ನ ಮಾಡಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನ A2 ನಟ ದರ್ಶನ್ ಡೇ ಟು ಡೇ ಬೇಸಿಸ್ ಮೇಲೆ ವಿಚಾರಣೆಯನ್ನ ನಡೆಸಬೇಕು ಅಂತ ಒಂದು ಮನವಿಯ ಅರ್ಜಿಯನ್ನ ಸಲ್ಲಿಸಿದ್ದಾರೆ. CRPC 309 ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ನಟನ ಪರ ವಕೀಲರು 57ನೇ ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆರೋಪಿ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಕೊಲೆ ಪ್ರಕರಣದ ವಿಚಾರಣೆಯನ್ನ ಪ್ರತಿದಿನ ನಡೆಸುವಂತೆ ಮನವಿಯನ್ನ ಸಲ್ಲಿಸಲಾಗಿದೆ. 57ನೇ ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ದರ್ಶನ್ ಪರ ವಕೀಲರು ಹುಟ್ಟುಹಬ್ಬದ ದಿನದಂದೇ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸೋಮವಾರ ಹುಟ್ಟುಹಬ್ಬವನ್ನ ಆಚರಿಸಿದ್ರು ನಟ ದರ್ಶನ್. ಆದರೆ ದರ್ಶನ್ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ಪ್ರಾಸಿಕ್ಯೂಷನ್ ಸಿದ್ಧತೆಯನ್ನು ಕೂಡ ನಡೆಸಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಭವ್ಯ, ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನವೂ ಕೂಡ ಟ್ರಯಲ್ ನಡೆಸಬೇಕು ಅಂತ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇದು ಕೋರ್ಟ್ ಇದಕ್ಕೆ ಒಪ್ಪಿಗೆ ಕೊಡುತ್ತಾ? ಜೊತೆಗೆ ಪ್ರತಿದಿನ ಟ್ರಯಲ್ ನಡೆಸೋಕೆ ಸಾಧ್ಯನಾ, ಹೇಗೆ ಅಂತ? ಅಂದ್ರೆ ಈಗಾಗಲೇ ಟ್ರಯಲ್ ನಡೆದ ಬಳಿಕ ಅಷ್ಟೇ ಅವರು ಹೊರಗೆ ಬರೋದಕ್ಕೆ ಸಾಧ್ಯ ಅನ್ನೋದು ಈಗಾಗಲೇ ದರ್ಶನ್ ವಕೀಲರಿಗೆ ಮನವರಿಕೆ ಆಗಿರುವಂತದ್ದು. ಸೊ ಈ ಕಾರಣಕ್ಕಾಗಿ ದರ್ಶನ್ ಪರ ವಕೀಲರು 57ನೇ ಸಿಸಿಎಸ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸೋದರ ಮೂಲಕ ಅಂದ್ರೆ ಈಗಾಗಲೇ ಹುಟ್ಟುಹಬ್ಬದ ದಿನದಂದೇ ಕೋರ್ಟ್ಗೆ ಅರ್ಜಿಯನ್ನ ಹಾಕಿರುವಂತದ್ದು. ಸೊ ಇವತ್ತು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ಪ್ರಾಸಿಕ್ಯೂಷನ್ಗೆ ಸಿದ್ಧತೆಯನ್ನ ಕೂಡ ನಡೆಸಿದ್ದಾರೆ. ಈಗಾಗಲೇ ದರ್ಶನ್ ಸೇರಿ ಜೈಲು ಸೇರಿ ಸುಮಾರು 6 ತಿಂಗಳು ಭರ್ತಿಯಾಗಿದೆ. 2025 ಆಗಸ್ಟ್ 14ರಂದು ಜಾಮೀನು ರದ್ದಾಗಿ ಜೈಲು ಸೇರಿರುವ ನಟ ದರ್ಶನ್, ಪವಿತ್ರ ಗೌಡ ಸೇರಿ ಈಗಾಗಲೇ 7 ಮಂದಿ ಜಾಮೀನು ರದ್ದಾಗಿದೆ. ಸದ್ಯ ಅವರು ಪರಪ್ಪನಾಗ್ರಹರ ಜೈಲಲ್ಲಿದ್ದಾರೆ. ಒಂದು ವೇಳೆ ಟ್ರಯಲ್ ಮುಗಿದ ಬಳಿಕ ಅಂದ್ರೆ ತೀರ್ಪು ಪ್ರಕಟ ಆಗುತ್ತೆ. ಸೊ ಹೀಗಾಗಿ ಪ್ರತಿದಿನ ವಿಚಾರಣೆ ನಡೆಸುವಂತೆ ದರ್ಶನ್ ವಕೀಲರು ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದಾರೆ. ಇದನ್ನು ನ್ಯಾಯಾಧೀಶರು ಯಾವ ರೀತಿ ಪುರಸ್ಕೃತ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ಸೆಷನ್ಸ್ ಕೋರ್ಟ್ ಆಗಿರ್ಬೋದು, ಇತರೆ ಕೋರ್ಟ್ಗಳಲ್ಲಿ ಪ್ರಮುಖವಾಗಿ ದಿನನಿತ್ಯ ಬೇರೆ ಬೇರೆ ಪ್ರಕರಣಗಳು ಕೂಡ ಇರುತ್ತೆ. ಆದ್ರೆ ದರ್ಶನ್ ಪರ ವಕೀಲರು ಈಗಾಗಲೇ ದರ್ಶನ್ ಕೇಸನ್ನ ಪ್ರತಿದಿನ ಮಾಡ್ಬೇಕು. ಟ್ರಯಲ್ ಅಂದ್ರೆ ವಿಚಾರಣೆ, ಸಾಕ್ಷಿಗಳಾಗಿರ್ಬೋದು, ಪೊಲೀಸರನ್ನ ಸಾಕ್ಷ್ಯಗಳ ವಿಚಾರ ಆಗಿರ್ಬೋದು, FSL ರಿಪೋರ್ಟ್ ಆಗಿರ್ಬೋದು, ವೈದ್ಯಕೀಯ ರಿಪೋರ್ಟ್ ಆಗಿರ್ಬೋದು, ಎಲ್ಲಾ ಡಾಕ್ಟರ್ಸ್ ಗಳಾಗಿರ್ಬೋದು, ಎಲ್ಲಾ ಸಾಕ್ಷ್ಯಗಳನ್ನ ನ್ಯಾಯಾಲಯಕ್ಕೆ ಪ್ರತಿದಿನ ಕರಿಬೇಕಾಗುತ್ತೆ. ಸೊ ಈ ಕಾರಣಕ್ಕಾಗಿ ಪ್ರತಿದಿನ ಟ್ರಯಲ್ ನಡೆಸುವಂತೆ ಒಂದು ಮನವಿ ಮಾಡಿದ್ದಾರೆ. ಇದನ್ನ ನ್ಯಾಯಾಲಯ ಯಾವ ರೀತಿ ಅಂದ್ರೆ ಅದನ್ನ ಒಪ್ಪುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಭವ್ಯ ಸುನಿಲ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.